ಮೊದಲನೇದಾಗಿ ನಮ್ಮ ಅರುಣ್ ರಾಯ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವರು ಆಗಲೇ 2-3 ಪಿಕ್ಚರ್ ಮಾಡಿ ಒಂದು ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ, ಅವರಿಗೆ ರಾಷ್ಟ್ರ ಪ್ರಶಸ್ತಿನೂ ಬಂದಿದೆ. ಈಗ ಅಭೇದ್ಯಮ್ ಅಂತ ಒಂದು ಫಿಲಮ್ ಕೂಡ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಕಂಬಳ ಮಾಡಿದ್ದಾರೆ. ಕಂಬಳ ರೆಡಿಯಾಗಿದೆ. ಜನವರಿ ಕೊನೆಯ ವಾರದಲ್ಲಿ ಇಲ್ಲ ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ. ಈಗ ರಕ್ತ ಕಾಶ್ಮೀರಾಗೂ ಅವರು ಕೈ ಜೋಡಿಸಿದ್ದಾರೆ ನನ್ನ ಜೊತೆಯಲ್ಲಿ, ಆಯಿತಾ. ಈ ವಿಲ್ ಬಿ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಪ್ರಾಡಕ್ಟ್. ಈಗ ಒಟ್ಟಿನಲ್ಲಿ ಈಗಾಗಲೇ ನಿಮಗೆ ಈ ಚಿತ್ರದ ಬಗ್ಗೆ ಎಲ್ಲ ಹೇಳಿದ್ದೀನಿ. ಈಗ ಇನ್ನೊಂದು 2 ವಾರದಲ್ಲಿ ರಿಲೀಸ್ಗೆ ಡೇಟ್ ಒಂದು ಅನೌನ್ಸ್ ಮಾಡಬೇಕು. ಅದು ಸೆನ್ಸಾರ್ ಸರ್ಟಿಫಿಕೇಟ್ ಸೆನ್ಸಾರ್ ಆಗಿದೆ. ಸರ್ಟಿಫಿಕೇಟು ಸಿಗ್ನೇಚರ್ಗೆ ಬಾಂಬೆಗೆ ಹೋಗಿದೆ. ಅದು ಬಂದ ಮೇಲೆ ಅನೌನ್ಸ್ ಮಾಡ್ತೀನಿ ನೋಡಿಕೊಂಡು. ಈಗ ಈ ಪಿಕ್ಚರ್ ಕಥೆಯಲ್ಲಿ ನೀವು ಒಂದು ಟೆರರಿಸಮ್ಗೆ ಧಿಕ್ಕಾರ ಅಂತ ಒಂದು ಸಾಂಗ್ ನೋಡಿದ್ರಿ. ಅಂದರೆ ಅದು ಮಕ್ಕಳ ಕೈಯಿಂದ, ಅಂದರೆ ಈ ಚಿತ್ರನೇ ಕಂಪ್ಲೀಟಾಗಿ ಟೆರರಿಸಮ್. ಇವತ್ತೇನು ಡೆಲ್ಲಿಲಿ ನಡೆದಿದೆಯೋ, ಏನು ಆಯಿತು ಕಾರ್ ಬ್ಲಾಸ್ಟ್ ಆಗಿ, ಆ ಥರ ನಮ್ಮ ಬೆಂಗಳೂರಿನಲ್ಲಿ ಒಂದು ಫ್ಯಾಮಿಲಿ ಬಂದು ಬೆಂಗಳೂರಿನಲ್ಲಿ 8-10 ಕಡೆಗೆ ಬ್ಲಾಸ್ಟನ್ನು ರೆಡಿ ಮಾಡಿರ್ತಾರೆ. ಅದನ್ನು ಗೊತ್ತಾದ ಮೇಲೆ ಹೇಗೆ ಉಪೇಂದ್ರ ಒಂದು ಸ್ಟಂಟ್ ಸ್ಕೂಲ್ ನಡೆಸ್ತಾ ಇರ್ತಾರೆ. ಅವರೊಬ್ಬರು ಪಿಕ್ಚರ್ನಲ್ಲಿ ಸ್ಟಂಟ್ ಮ್ಯಾನ್ ಡ್ಯುಯಲ್ ರೋಲ್ ಮಾಡಿದ್ದಾರೆ. ಅವರು ಮಕ್ಕಳಿಗೆ ಬರೀ ಕಂಪ್ಯೂಟ್ರ್ ಮುಂದೆ ಕೂತ್ಕೊಂಡು ಮೆಂಟಲಿ ಯೋಚನೆ ಮಾಡ್ತಾರೆ ವಿನ ಫಿಸಿಕಲಿ ಏನೂ ಇರಲ್ಲ ಅಂಥೇಳಿ ಫಿಸಿಕಲ್ ಟ್ರೈನಿಂಗ್ ಸ್ಕೂಲು. ಅವರು ಪಿಕ್ಚರಲ್ಲಿ ಸ್ಟಂಟ್ ಮ್ಯಾನ್ ಆದ್ದರಿಂದ ಮಕ್ಕಳಿಗೆ ಸ್ಟಂಟ್ ಹೇಳ್ಕೊಡ್ತಿರ್ತಾರೆ. ಅವರು ಎಕ್ಸ್ಪರ್ಟ್ ಆಗಿರ್ತಾರೆ ಪ್ರತಿಯೊಂದು ಸ್ಟಂಟಲ್ಲಿ. ಈ ರೀತಿ ಯಾವಾಗ ಟೆರರಿಸಮ್ ಇದೆ ಅಂತ ಗೊತ್ತಾಗುತ್ತೆ ಅವ್ರ ಮನೇಲೇ, ಆಗ ಉಪೇಂದ್ರ ಅವರು ಒಂದು ಮಿಷನ್ ಮಾಡಿ, ಈ ಮಿಷನ್ಗೆ ಮಕ್ಕಳನ್ನೇ 5 ಜನ ಮಕ್ಕಳನ್ನ ಫಾಲೋ ಮಾಡೋಕ್ಕೆ ಆ ಒಂಥರ ಥ್ರಿಲ್ಲಿಂಗ್. ಯಾಕೆಂದರೆ ಎಲ್ಲಿ ಸಿಗಾಕೊಂಡ್ಬಿಟ್ರು ಮಕ್ಕಳನ್ನ ದೇ ವಿಲ್ ಬಿ ಶಾಟ್ ಡೌನ್. ಆ ಥರ ಪರಿಸ್ಥಿತಿನಲ್ಲಿ ಹೇಗೆ ಮಕ್ಕಳು ಉಪೇಂದ್ರ ಸೇರಿಕೊಂಡು ಟೆರರಿಸ್ಟ್ನ ಕ್ಯಾಪ್ಚರ್ ಮಾಡಿ ಪಾಕ್ ಆಕ್ಯುಪೈಡ್ ಕಾಶ್ಮೀರಿಗೆ ಹೋಗಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಎಲ್ಲೆಲ್ಲಿ ಟೆರರಿಸ್ಟ್ ಕ್ಯಾಂಪ್ಗಳಿದೆ, ಏನೀಗ ಸಿಂಧೂರ್ ಆಪರೇಷನ್ ಸಿಂಧೂರ್ ಆಯಿತು ಅದು, ಮತ್ತು ಮೊನ್ನೆ ಕೂಡ ಒಂದು ಟೆರರಿಸ್ಟ್ ಮನೆನ ಧ್ವಂಸ ಮಾಡಿದ್ದಾರೆ ಇಂಡಿಯನ್ ಆರ್ಮಿಯವರು. ಈ ರೀತಿ ಅದನ್ನು ಉಪೇಂದ್ರ ಮತ್ತು ಮಕ್ಕಳೇ ಡಿಸ್ಟ್ರಾಯ್ ಮಾಡ್ತಾರೆ ಟೆರರಿಸ್ಟ್ ಕ್ಯಾಂಪ್ನ ಅಲ್ಲಿ ಹೋಗಿ. ಇದು ಒಂದು ನಟ್ಶಲ್ಲಿಂದು ಕತೆ. ಅದರಲ್ಲಿ ರಮ್ಯಾ ಅವರು ಮೋಸ್ಟ್ ಗ್ಲಾಮರಸ್ ಆಗಿ ಪಾರ್ಟ್ ಮಾಡಿದ್ದಾರೆ. ಕಥೆನಲ್ಲೂ ಅವ್ರ ಕ್ಯಾರೆಕ್ಟ್ರು ಭಾಳ ಮುಖ್ಯವಾಗಿದೆ. ಆ್ಯಂಡ್ ನೀವು ಸಾಂಗ್ ನೋಡಿದ್ರಿ, ಶಿ ಈಸ್ ವೆರಿ ಗ್ಲಾಮರಸ್. ಇಲ್ಲಿ ನೋಡೋ ಥರ ಈ ಥರ ಕ್ಯಾರೆಕ್ಟ್ರೆಲ್ಲ ಮಾಡಿದ್ದಾರೆ. ಒಂದು ಹಂಟ್ರವಾಲಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಮೇಲಿಂದ ಒಂದು ಬ್ಯೂಟಿಫುಲ್ ಟಾರ್ಜಾನ್ ಮೇಲೆ ಒಂದು ಗ್ರಾಫಿಕಲ್ಲೇ ಸಾಂಗ್ ತೆಗೆದಿದ್ದೀವಿ. ಅಂದರೆ ನಮ್ಮ ಇವತ್ತಿನ ಮಕ್ಕಳಿಗೆ ಟಾರ್ಜಾನೇ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದಾರೆ. ಯಾಕಂದರೆ ಇವತ್ತೆಲ್ಲ ಬರೀ ವಿಡಿಯೋ ಗೇಮ್ಸು ಅದು ಇದೆಲ್ಲ ಬಂದು, ಟಾರ್ಜಾನ್ ಅನ್ನೋದು ಒಂದು ದೊಡ್ಡ ಚಿತ್ರಗಳಿಗೆ, ಇಂಗ್ಲೀಷ್ ಚಿತ್ರಕ್ಕೆ, ಹಿಂದಿ ಚಿತ್ರಗಳಿಗೆ, ಈವನ್ ಕನ್ನಡ ಚಿತ್ರದಲ್ಲೂ ನಮ್ಮ ಪ್ರಭಾಕರ್ ಅವರು ಇದ್ದಾಗಲೂ ಟಾರ್ಜಾನ್ ಅಂದ್ರೆ ಒಂದು ಕ್ಯಾರೆಕ್ಟರ್ ಇತ್ತು. ಆ ಕ್ಯಾರೆಕ್ಟರ್ ಇವತ್ತು ಮಾಯ ಆಗೋಗ್ಬಿಟ್ಟಿದೆ. ಏಕೆಂದರೆ ಮಕ್ಕಳಿಗೆ ಮೊಬೈಲ್ ಗೇಮ್ಸು ಅದು ಎಲ್ಲ ಬಂದು ಆ ಕಾನ್ಸೆಪ್ಟ್ಗಳೆಲ್ಲ ಹೋಗಿದೆ. ಬಟ್ ಆ ಥರದ್ದು ಒಂದು ಸಾಂಗ್ನ ನಾವು ಮಕ್ಕಳಿಗೆ ರಮ್ಯಾ ಜೊತೆಲಿ ಮಾಡಿದ್ದೀವಿ. ಅದಕ್ಕೆ ಭಾಳ ಹುಲಿ, ಆನೆಗಳು, ಜಿರಾಫೆ, ಹೆಬ್ಬಾವು ಈ ಥರದ್ದೆಲ್ಲ ಗ್ರಾಫಿಕ್ಕಲ್ಲಿ ಕ್ರಿಯೇಟ್ ಮಾಡಿ ಒಂದು ಸಾಂಗು ಅದ್ಭುತವಾಗಿ ಮಾಡಿದ್ದೀವಿ. ಟೋಟಲಿ ಒಂದು ನಮ್ಮ ಇವತ್ತಿನ ಚಿತ್ರರಂಗದಲ್ಲಿ ಮಕ್ಕಳು ಮತ್ತು ಫ್ಯಾಮಿಲಿಗೆ ಪಿಕ್ಚರ್ಗಳೇ ಇಲ್ಲ. ನನ್ನ ನಾಗರಹೊಳೆ ಅಷ್ಟು ಸಕ್ಸಸ್ ಆಗೋಕ್ಕೆ ಬಿಕಾಸ್ ಆ ಹೊಸ ಕಾನ್ಸೆಪ್ಟ್, ಅಂದರೆ ಫ್ಯಾಮಿಲಿ ಆಡಿಯನ್ಸ್ ಆ್ಯಂಡ್ ಚಿಲ್ಡ್ರನ್ ಅಡ್ವೆಂಚರ್ಗೆ. ಅದೇ ಥರ ಈ ಚಿತ್ರದಲ್ಲೂ ಒಂದು 5-6 ಜನ ಭಾಳ ಮುಖ್ಯವಾದ ಕ್ಯಾರೆಕ್ಟರ್ ಮಕ್ಕಳು ಪ್ಲೇ ಮಾಡಿದ್ದಾರೆ. ಅವರು ಉಪೇಂದ್ರ ಜೊತೆಲಿ, ಉಪೇಂದ್ರ ಅವರು ಒಂಥರ ಅವ್ರಿಗೆ ಮಾಸ್ಟರ್ ಇದ್ದಂಗೆ, ಮಾಸ್ಟರ್ ಅಂತಾನೆ ಕರೀತಿರ್ತಾರೆ. ಅವರು ಕೊಡೋ
ಮಿಷನ್ ಯಾವ್ಯಾವ ರೀತಿ ಎಲ್ಲೆಲ್ಲಿ ಹೇಗೆ ಈ ಟೆರ್ರಿಸ್ಟ್ನ ಫಾಲೋ ಮಾಡಬೇಕು, ಹೇಗೆ ಟೆರ್ರಿಸ್ಟ್ನ ಸ್ಯಾಬಟೇಜ್ ಮಾಡಬೇಕು, ಹೇಗೆ ಟೆರ್ರಿಸ್ಟ್ ಇಟ್ಟಿರೋ ಬಾಂಬ್ಗಳನ್ನ ತೆಗೆದು ಬಿಸಾಕಬೇಕು ಅಂಥೇಳಿ ಚಿಕ್ಕಪೇಟೆ ಸ್ಟ್ರೀಟಲ್ಲಿ ಬಾಂಬ್ ತೊಗೊಂಡು ಓಡ್ಬರ್ತಾರೆ. ಅಂದರೆ ಏನಾದರೂ ಅಲ್ಲಿ ಬ್ಲಾಸ್ಟ್ ಆಗಿದ್ದರೆ ಆ ಇದು ಏನು ಡೆಲ್ಲಿಲಿ ಆಯಿತೋ ಅದಕ್ಕೆ ಜಾಸ್ತಿ ಆಗಿರೋದು ಅಂಥದನ್ನು ಮಕ್ಕಳು ತೊಗೊಂಡೋಗಿದ್ದೇನೆ ಒಂದು ಪಾಂಡ್ಗೆ ಎಸೆದು ಸೇವ್ ಮಾಡ್ತಾರೆ ಚಿಕ್ಕಪೇಟೆ ಸ್ಟ್ರೀಟ್ನ. ಈ ರೀತಿ ಹಲವಾರು ಇನ್ಸಿಡೆಂಟ್ಗಳು ಮಾಡಿದ್ದೀವಿ. ಇದೆಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ಇದು ಇನ್ಯಾರು ಮಾಡೋಕ್ಕೆ ಆಗಲ್ಲ. ಒನ್ ಆ್ಯಂಡ್ ಓನ್ಲಿ ನೆವರ್ ಅಗೈನ್ ಯಾರು ಸೇರೋಕ್ಕೂ ಆಗಲ್ಲ ಅಷ್ಟು ಜನ. ಅದಕ್ಕೆ ಐ ಥಿಂಕ್ ಕನ್ನಡದಲ್ಲೇ ಯಾವ ಡೈರೆಕ್ಟ್ರಿಗೂ ಅಷ್ಟು ತಾಕತ್ತಿಲ್ಲ 15 ಜನ ಡೈರೆಕ್ಟ್ ಮಾಡೋಕ್ಕೆ. 15 ಜನನ 6 ದಿವಸ ಡೈರೆಕ್ಟ್ ಮಾಡೋದು ಅಂದರೆ ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ಜಾಬ್. ಅಂಥದ್ರಲ್ಲಿ ಪಾಪ 6 ಜನ ಅವರು 13 ಜನನೂ ನನಗೆ ನನ್ನ ಸೀನಿಯಾರಿಟಿ, ನನ್ನ ಎಕ್ಸ್ಪೀರಿಯನ್ಸು ಎಲ್ಲ. ಯಾಕೆಂದರೆ ಅದರಲ್ಲಿ ಪ್ರತಿಯೊಬ್ಬರು ಇವತ್ತೇನು ಚಿತ್ರರಂಗದಲ್ಲಿದ್ದಾರೆ ಆಲ್ಮೋಸ್ಟ್ 90% ಎಲ್ಲರೂ ಇದ್ದಾರೆ. ಅದರಲ್ಲಿ ಅಂಬರೀಷ್ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಶಿವರಾಜ್ ಕುಮಾರ್ ಅವರು, ಪುನೀತ್ ಅವರು, ದರ್ಶನ್ ಅವರು, ಶ್ರೀನಾಥ್ ಅವರು, ಶಿವರಾಜ್ ಕುಮಾರ್ ಅವರು, ಆದಿತ್ಯ, ಮತ್ತು ದೊಡ್ಡಣ್ಣ, ಜಗದೀಶ್ ಎಲ್ಲ ಇನ್ನೂ ತುಂಬ ಜನ ಇದ್ದಾರೆ, ಜಗ್ಗೇಶ್ ಅವರು ಎಲ್ಲ. ಇದು ಒಂದು ನಿದರ್ಶನ ಏನು ಕೊಡುತ್ತೆ ಅಂದರೆ, ನಮ್ಮಲ್ಲಿ ಕೆಲವು ಸರಿ ನಾನು ಎಲ್ಲೋ ಮಾತಾಡಿದಾಗ ಮಲ್ಟಿ ಸ್ಟಾರ್ ಸಿಸ್ಟಮ್ ಬರಲೇಬೇಕು ಕನ್ನಡಕ್ಕೆ. ಆವಾಗಲೇ ಇವಾಗ ನಮ್ಮ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ ನಾವು ಏನೊಂದು ಅನ್ಕೋತಾ ಇದ್ದೀವಿ. ನಮ್ಮ ಹೀರೋಗಳೆಲ್ಲ ಸೇರಿ ಕೆಲವು ಪಿಕ್ಚರ್ಗಳನ್ನ ಇವಾಗ ಉದಾಹರಣೆಗೆ ಹಿಂದಿಂದ ನೀವು ತಗೊಳ್ಳಿ, ಎಂತೆಂಥ ಚಿತ್ರಗಳು ಕಾಂಬಿನೇಷನ್ನಲ್ಲಿ ಆಗಿದೆ. ಆ ಕಾಂಬಿನೇಷನ್ ಚಿತ್ರಗಳು ಮತ್ತೆ ಬರಬೇಕು. ನಮ್ಮಲ್ಲಿ ಯಾರನ್ನಾದ್ರು ಕೇಳಿದ್ರೆ ನಮ್ಮಲ್ಲಿ ಡೈರೆಕ್ಟ್ರೇ ಇಲ್ಲ ಸರ್ ಹ್ಯಾಂಡಲ್ ಮಾಡೋಕ್ಕೆ ಅಂತಾರೆ. ನಾನು ಇದಕ್ಕೆ ಕೇಳ್ತೀನಿ, ಇಂದರ್ಶನ ನಾವಿದ್ದೀವಿ ಡೈರೆಕ್ಟ್ರುಗಳು ಇಂಥದಕ್ಕೆ ಮಾಡೋದಕ್ಕೆ. ನೀವು ಮನಸ್ಸು ಮಾಡಬೇಕೀಗ, ನೀವು ಮನಸ್ಸು ಮಾಡಿ ಕನ್ನಡದಲ್ಲಿ ನಾವು ಇವತ್ತು ತುಂಬ ಇನ್ನೂ ದೊಡ್ಡ ದೊಡ್ಡ ಪಿಕ್ಚರ್ಗಳನ್ನ ಮಾಡೋದಕ್ಕೆ, ಮುಖ್ಯವಾಗಿ ಕನ್ನಡದ ಮಣ್ಣಿನ ಕಥೆನ ನಾವು ಆಲ್ ಓವರ್ ಇಂಡಿಯಾಗೆ ತೋರಿಸ್ಬೇಕು. ನಮ್ಮಲ್ಲಿ ಬೇಕಾದಷ್ಟು ಆ ಥರ ಕಥೆಗಳು ಇದೆ, ನಮ್ಮಲ್ಲಿ ಹೀರೋಗಳು ಆ ಥರ ಇದ್ದಾರೆ. ಸ್ವಲ್ಪ ಎಲ್ಲೋ ಒಂದು ಮಧ್ಯ ಗೋಡೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಗೋಡೆನ ಹೊಡಿಬೇಕು. ಯಾಕಂದರೆ ಆ ವಾಲ್ ಇದೆಯಲ್ಲ, ಅದು ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಆ ವಾಲ್ ನಿಲ್ಲಿಸ್ತಾ ಇದೆ. ಸಪೋಸ್ ಲೆಕ್ಕ ಹಾಕಿ ಸುದೀಪು, ಯಶು, ರವಿಚಂದ್ರನು, ಶಿವರಾಜ್ ಕುಮಾರ್ ಈ ಥರದ್ದೆಲ್ಲ ಸೇರಿಕೊಂಡು ಒಂದು ಕ್ಯಾರೆಕ್ಟರ್ಗಳು ಮಾಡಿದ್ರೆ ಅದ್ಭುತವಾದ ಚಿತ್ರಗಳನ್ನ ನಾವು ಮಾಡ್ಬೋದು. ಮಾಡೋಕ್ಕಾಗಲ್ಲ ಅನ್ನೋದ್ರಲ್ಲಿ ಯಾವುದೂ ಇಲ್ಲವೇ. ಒಂದು ವಿಲ್ ಪವರ್ ಬೇಕು, ಆರ್ಟಿಸ್ಟ್ಗಳ ಕೋಆಪ್ರೇಷನ್ ಬೇಕು. ಈಗ ಅವ್ರು 15 ಜನ ನನಗೆ ಕೋಆಪ್ರೇಟ್ ಮಾಡದೇ ಇದ್ದರೆ ಆ ದಿನ ಆಗ್ತಾನೇ ಇರಲಿಲ್ಲ. ಒಂದು ಪ್ರಯತ್ನ ಸಕ್ಸಸ್ ಆಯಿತು ಅಂದರೆ ಬಿಕಾಸ್ ಎವ್ರಿಬಡೀಸ್ ಕೋಆಪ್ರೇಷನ್. 2 ಕೈಗಳು ಸೇರಿ ಒಂದು ಚಪ್ಪಾಳೆ ಹೇಗಾಗುತ್ತೆ ಹಾಗೆ ಆ್ಯಕ್ಟ್ರುಗಳು, ಡೈರೆಕ್ಟರ್ಗಳು ಸೇರಿ ಮುಂದಕ್ಕೆ ಇನ್ನೂ ತುಂಬ ದೊಡ್ಡ ಲೆವೆಲಲ್ಲಿ ಇವಾಗ ಮಹೇಶ್ ಬಾಬು ಪಿಕ್ಚರ್ 1000 ಕೋಟಿಗೆ ತೊಗೊಂಡೋಗ್ಬಿಟ್ಟಿದ್ದಾರೆ ಬಾಹುಬಲಿಯಿಂದ ಆದ್ಮೇಲಿಂದ. ನಮ್ಮಲ್ಲೂ ಬುದ್ಧಿವಂತರು ಇಲ್ಲ ಅಂತಲ್ಲ, ಬಟ್ ಅವ್ರಿಗೆ ಆಪರ್ಚುನಿಟೀಸ್ ಬೇಕು. ಆ ಥರ ಆಪರ್ಚುನಿಟಿಗೆ ನಾವು ಕ್ರಿಯೇಟ್ ಮಾಡಿ ಇಂಡಸ್ಟ್ರಿನಲ್ಲಿ ಖಂಡಿತ ಕೊಡಬೇಕು. ಕೊಟ್ಟರೆ ನಾವು ಯಾರಿಗೇನು ಕಡಿಮೆ ಇಲ್ಲ. ಯಾಕೆಂದರೆ 70ನೇ ಇಸ್ವಿಯಿಂದ 80ನೇ ಇಸ್ವಿಯಿಂದ 90ನೇ ಇಸ್ವಿವರೆಗೆ ಈ ಥರ ಪ್ರಯತ್ನಗಳು ಬೇಕಾದಷ್ಟು ನಡೆದು ಇಂಡಿಯಾದಲ್ಲೆಲ್ಲ ನಾವೇ ನಂಬರ್ 1 ಆಗಿದ್ವಿ. ನನಗೆ ತಿಳಿದ ಮಟ್ಟಕ್ಕೆ ಶುಕ್ರವಾರ, ಶನಿವಾರ, ಭಾನುವಾರ ಎಂಟೈರ್ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಬೆಂಗಳೂರಿನಲ್ಲೇ ಇರ್ತಿತ್ತು. ಏಕೆಂದರೆ ನಾವು ಮಾಡೋ ಕಥೆಗಳ ಬಗ್ಗೆ ಅವ್ರಿಗೆ ಸಿಕ್ಕಾಪಟ್ಟೆ ಒಂದು ಇಂಟ್ರೆಸ್ಟ್. ಏನು ಮಾಡ್ತಾರೆ, ಯಾವ ಪಿಕ್ಚರ್ ಇದೆ ಅಂತ, ಒಂದು ಪಿಕ್ಚರ್ ಸಕ್ಸಸ್ ಅಂತ ಗೊತ್ತಾದ ತಕ್ಷಣ 10 ಜನ ಹೋಗೋರು ರೈಟ್ಸ್ ತಗೊಳ್ಳೋಕ್ಕೆ. ಅದರಲ್ಲಿ ನಮ್ಮಂಥ ಆ ಥರ ಆಗಿದೆ. ಇನ್ನೂ ಹಲವಾರು ಚಿತ್ರಗಳು ಬೇರೆ ಭಾಷೆಗಳಿಗೆ ಡಬ್ಬು ಆಗಿದೆ, ರೀಮೇಕು ಆಗಿದೆ. ಅದರಿಂದ ಕನ್ನಡ ಒಂದು ಅಕ್ಷಯ ಪಾತ್ರೆ ಥರ ಕನ್ನಡದಲ್ಲಿ ಕಥೆಗಳು ಇದೆ, ಹುಡುಕಬೇಕು ಅಂತ ಹೇಳಿದ್ರೆ. ಒಬ್ಬ ದೊಡ್ಡ ಸ್ಕ್ರೀನ್ ಪ್ಲೇ ರೈಟರು ಹಾಲಿವುಡಲ್ಲಿ ಹೇಳ್ತಾನೆ, ಚಿನ್ನದ ಗಣಿ ಥರ 50,000 ಅಡಿ ಒಳಗಡೆ ಹೋದರೆ 1 ಗ್ರಾಮ್ ಚಿನ್ನನೇ ಸಿಗೋದಂತೆ. ಹಾಗೆ ಡಿಗ್ ಮಾಡ್ತಾನೇ ಇರಬೇಕು ರೈಟರ್ಸು, ಡೈರೆಕ್ಟರ್ಸು. ಆವಾಗ ಎಲ್ಲೋ ಒಂದು ಎಳೆ ಸಿಗುತ್ತೆ, ಆ ಎಳೆನ ಸಿನಿಮಾ ಮಾಡೋದು. ಏಕೆಂದರೆ ನಮ್ಮಲ್ಲಿ ಇರುವಂಥ ಅದ್ಭುತ, ನಾನು
ಇವತ್ತಿಗೂ ಹೇಳ್ತೀನಿ, ನಮ್ಮ ವಸುಧೇಂದ್ರ ಅವರು ಅಂತ ರೈಟರ್ ನಿಮಗೆಲ್ಲ ಗೊತ್ತಿರ್ಬೋದು, ತೇಜೋ ತುಂಗಭದ್ರ. ನಾನು ಅವ್ರಿಗೆ ರೈಟ್ಸ್ ಕೇಳಿದೆ, ಸರ್ ಬೇಡ, ಅದು ಪುಸ್ತಕವಾಗೇ ಇರಲಿ, ಸಿನಿಮಾ ಬೇಡ ಅಂತ. ಅವ್ರು ನನ್ನ ಫ್ಯಾನು, ಅವ್ರು ನನ್ನ ಗಂಡು ಬೇರುಂಡ ಎಲ್ಲ ನೋಡಿ ನೀವು ಮಾಡ್ತೀರಾ ಅಂತ. ಅಂದರೆ ಎಂಥ ಅದ್ಭುತವಾದ ಕಥೆ ಬರೆದಿದ್ದಾರೆ ಅಂದರೆ ಯಾವ ಪಿಕ್ಚರ್ಗೂ ಸಾಟಿ ಅದು ಆಗೋದಿಲ್ಲ. ಒಂದು ಇಂಗ್ಲೀಷ್ ಪಿಕ್ಚರ್ಗೂ ಆ ಕತೆ ಹೋಗೋವಂಥ ಕತೆ. ಎಲ್ಲೋ ತೇಜೋ ಅನ್ನೋ ನದಿ ಪೋರ್ಚುಗೀಸಿಂದ ಆಚೆ ಎಲ್ಲೋ ಗ್ರೀಕ್ ಹತ್ರ ಹರಿಯೋ ನದಿಗೂ ತುಂಗಭದ್ರಾ ನದಿಗೂ ವಿಜಯನಗರ ಸಾಮ್ರಾಜ್ಯಕ್ಕೂ ಲಿಂಕ್ ಅಂತ ಒಂದು ಕತೆ. ಇನ್ನು ಬೇಕಾದಷ್ಟು ಕತೆಗಳನ್ನ ಬರೆದಿದ್ದಾರೆ. ಹೊಸಬ್ರು ನೆನ್ನೆ ಪುಸ್ತಕದ ಸಂತೆಗೆ ಹೋಗಿದ್ದೆ, ಅಲ್ಲಿ ಎಷ್ಟು ಕತೆಗಳು, ಎಷ್ಟು ಜನ ರೈಟರ್ಸು, ಎಷ್ಟೊಂದು ಬುಕ್ ಶಾಪ್ಗಳು. ಆದ್ದರಿಂದ ಡೈರೆಕ್ಟರ್ ಆದವರಿಗೆ ಅದನ್ನು ದುರ್ಬಿನ್ ಹಾಕ್ಕೊಂಡು ಹುಡುಕ್ತಾನೆ ಇರಬೇಕು, ಯಾವ ಹೊಸ ಥಾಟಿದೆ, ಎಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ ಸಿಗುತ್ತೆ, ಹೊಸ ವಿಷಯ ಏನು ಸಿಗುತ್ತೆ. ಹೀಗೆ, ಏಕೆಂದರೆ ಕತೆಗಳಿರೋದೇ 3 ಥರ ಅಂತಾರೆ: ಮ್ಯಾನ್ ಅಗೇನೆಸ್ಟ್ ಮ್ಯಾನ್, ಮ್ಯಾನ್ ಅಗೇನೆಸ್ಟ್ ನೇಚರ್, ಮ್ಯಾನ್ ಅಗೇನೆಸ್ಟ್ ಆ್ಯಂಡ್ ನೇಚರ್ ಅಂತ. ಈ ಥರ 3 ಪ್ಲಾಟಲ್ಲಿ ಮಾಡೋಕ್ಕಾಗೋದು. ಈ ರೀತಿ ತುಂಬ ಕತೆಗಳು ಇದೆ. ನಮ್ಮ ಒಂದು ಶ್ರಮ ಮತ್ತು ಒಂದು ಕನ್ನಡಕ್ಕೆ ನಾವು ಒಂದು ಒಳ್ಳೆ ಚಿತ್ರಗಳು ಕೊಡಬೇಕು ಅನ್ನೋ ಒಂದು ವಿಲ್ ಪವರು, ಒಂದು ಒಳ್ಳೆಯ ಉದ್ದೇಶ ಇದ್ದಾಗ ಖಂಡಿತ ಎಲ್ಲನೂ ಸಕ್ಸಸ್ ಆಗುತ್ತೆ. ಇದರಲ್ಲಿ ರಮ್ಯಾ ಅವರು ಕೂಡ ನನಗೆ ತುಂಬಾ ಇದು ಮಾಡಿದ್ರು. ನಾನು ಯಾವ ಡ್ರೆಸ್ ಹೇಳಲಿ, ದಿನ 3 ಗಂಟೆಗೆ ಎದ್ದು ನನ್ನ ಜೊತೆಲಿ ಬರೋರು. ಈ ಶೂಟಿಂಗ್ ಮಾಡಿದ್ದೀವಲ್ಲ, ಈ ನೀಲಿ ಸಾಂಗು, ಅದು ಬೆಳಿಗ್ಗೆ 6 ಗಂಟೆನೋ 7 ಗಂಟೆ ಲೈಟಲ್ಲಿ ತೆಗೆದಿರೋದು. ಅಂದರೆ ನಾವು ಇದ್ದಿದ್ದು ಶ್ರೀನಗರಿಂದ 130 ಕಿಲೋಮೀಟರ್ಸ್ ಡೈಲಿ ಟ್ರಾವೆಲ್ ಮಾಡ್ತಾಯಿದ್ವಿ. ಅಂದರೆ ಬೆಳಗಿನ ಜಾವ 4 ಗಂಟೆ ಅಥವಾ 3 ಗಂಟೆಗೆ ಎದ್ದು ಹೋಗಬೇಕು. ಅದ್ರ ಮಧ್ಯ ಪೊಲೀಸ್ನವ್ರದ್ದು ಸಿಕ್ಕಾಪಟ್ಟೆ ನನಗೆ ಟೆನ್ಷನ್ ಇತ್ತು. ಅವ್ರ ಪರ್ಮಿಷನ್ ಇಲ್ಲದೆ ಒಂದು ಕಾರ್ 1 ಅಡಿನೂ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಅಲ್ಲೆಲ್ಲ ಕಡೆ ಟೆರ್ರಿಸ್ಟ್ ಅವಾಗ ತುಂಬ ಅವ್ರದ್ದೇ ಒಂಥರ ರಾಜ್ಯಭಾರ ಆಗಿಬಿಟ್ಟಿದೆ ಅಲ್ಲಿ. ಇವತ್ತಿಗೂ ನೆನ್ನೆನೂ ಕೂಡ ಬ್ಲಾಸ್ಟ್ ಆಗಿದೆ ಅಲ್ಲಿ ಶ್ರೀನಗರಲ್ಲಿ. ನಾವು ಆ ಥರ 3-4 ಕಡೆ ಮಾಡಿದಾಗ ನಮ್ಮನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿದ್ದು ಉಂಟು. ನಾನು ಇಲ್ಲಿ ಮಸೀದಿ ಇದೆ, ಜುಮ್ಮಾ ಮಸೀದಿ ಅಂತ, ಭಾಳ ಫೇಮಸ್. ಮೋಸ್ಟ್ ಟೆರ್ರಿಸ್ಟ್ ಆ್ಯಕ್ಟಿವಿಟೀಸ್ ನಡೆಯೋದೇ ಆ ಸುತ್ತ. ಹೆಂಗಾದರೂ ಮಾಡಬೇಕು ಅಂತೇಳಿ ಬಾಬಾ, ನಾನು, ಉಪೇಂದ್ರ, ರಮ್ಯಾ 3 ಜನ ಅಲ್ಲಿ ಹೋಗಿ 2ನೇ ಶಾಟ್ ತೆಗಿಯೋ ಅಷ್ಟೊತ್ತಿಗೆ ಪೊಲೀಸ್ನವ್ರು ಅಟ್ಟಿಸ್ಕೊಂಬಂದ್ಬಿಟ್ರು. ನೋ ವಿ ಡೋಂಟ್ ಅಲೋ, ನಾಳೆ ಹೆಚ್ಚು ಕಡಿಮೆ ಆಗಿಬಿಟ್ರೆ. ಕಾರಣ ಏನು ಅಂದರೆ, ಈ ಟೆರ್ರಿಸ್ಟ್ಗೆ ಫಿಲಮ್ ಯೂನಿಟ್ಗಳನ್ನ ಬ್ಲೇಸ್ಟ್ ಮಾಡಿಬಿಟ್ರೆ ಇಂಟರ್ನ್ಯಾಷನಲ್ ಯೂಸ್ ಆಗುತ್ತೆ ಅನ್ನೋದೇ ಅವರ ಒಂದು ಮುಖ್ಯ ಟಾರ್ಗೆಟ್. ಸೊ ಅಂಥದನ್ನೆಲ್ಲ ನಾವು ಒಂದು ಸರ್ಪಾಸ್ ಮಾಡಿ ಒಂದು 25 ದಿನ ಕಾಶ್ಮೀರಲ್ಲಿ ಇದು ಮಾಡಿದ್ವಿ. ಆಮೇಲೆ ಇವತ್ತಿನ ದಿವಸ ಚಿಲ್ಡ್ರನ್ ಬೇಸ್ಡ್ ಫಿಲಮ್ಸ್ ಭಾಳ ಮುಖ್ಯ ಆಗುತ್ತೆ. ಈಗ ನೋಡಿ, ನವಂಬರ್ 14 ಬಂತು. ಹಿಂದೆ ಚಾಚಾ ನೆಹರು ಅವರು ಮಕ್ಕಳಿಗೆ ಭಾಳ ಹತ್ತಿರ ಅಂಥೇಳಿ ಆಲ್ ಓವರ್ ಇಂಡಿಯಾ ಚಿಲ್ಡ್ರನ್ ಫಿಲಮ್ ಫೆಸ್ಟಿವಲ್ಸ್ ನಡೆಸ್ತಾಯಿದ್ರು. ಅದು ಈಗ ಸರ್ಕಾರಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಚಿಲ್ಡ್ರನ್ ಫಿಲಮ್ ಫೆಸ್ಟಿವಲ್ ಆಗುವಾಗ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಚೈನಾ, ಬ್ರೆಜಿಲ್ಲು, ಅಮೇರಿಕಾ, ಜಪಾನ್, ಫ್ರಾನ್ಸ್, ಅಲ್ಲೆಲ್ಲ ಇವತ್ತಿಗೂ ಚಿಲ್ಡ್ರನ್ ಫಿಲಮ್ಸ್ ತುಂಬ ನಡೀತಾ ಇದೆ. ಆ ರೀತಿಯ ಫಿಲಮ್ಸ್ ನಮ್ಮಲ್ಲೂ ಬರ್ತಾಯಿತ್ತು. ಒಂದು ಕಾಲದಲ್ಲಿ ನಮ್ಮ ಕನ್ನಡ ಹೈಯೆಸ್ಟ್ ಚಿಲ್ಡ್ರನ್ ಫಿಲಮ್ ಮಾಡಿದವ್ರು ನಾವೇನೆ. ಯಾಕೆಂದರೆ ಜಯಾಬಾದೂರ್ ಇವರು ಚೇರ್ಮನ್ ಆಗಿದ್ದಾಗ ನಮ್ಮ ಕರ್ನಾಟಕದಲ್ಲಿ ಬಂದು, ನಮ್ಮ ದುರಾದೃಷ್ಟ ಚಿಲ್ಡ್ರನ್ ಫಿಲಮ್ ಸೊಸೈಟಿ ಇಲ್ಲಿ ಆಗಬೇಕಾಗಿತ್ತು. ನಿಮಗೆಲ್ಲ ಗೊತ್ತಿರಬೇಕು, ಸ್ಯಾಂಕಿ ಟ್ಯಾಂಕ್ ಹತ್ರ ಜಾಗನೂ ಕೊಟ್ಟಾಯಿತು ನಮಗೆ. ಅದು ಕೊನೆಗೆ ನಮ್ಮ ರಾಜಕಾರಣಿಗಳು, ಅಧಿಕಾರಿಗಳು ಡಿಲೇ ಮಾಡಿದ ತಕ್ಷಣ ಚಂದ್ರಬಾಬು ನಾಯ್ಡು ಅವರು ಕರ್ಕೊಂಡು ಹೋಗಿ ಹೈದರಾಬಾದಲ್ಲಿ ಕೊಟ್ಟರು. ಇದೊಂದು ದುರಂತ ಕನ್ನಡಕ್ಕೆ. ಫಿಲಮ್ ಇನ್ಸ್ಟಿಟ್ಯೂಟ್ ಮೈಸೂರಿಗಾಗಿತ್ತು. ಫಿಲಮ್ ಇನ್ಸ್ಟಿಟ್ಯೂಟ್ ಬೇಕು ಅಂತ ಹೇಳಿ ತಿರುಗಿ ಸೆಂಟ್ರಲ್ ಗೌರ್ಮೆಂಟ್ನವರು ಯಾರೂ ಅದಕ್ಕೆ ಇದೇ ಕೊಡಲಿಲ್ಲ. ಸೊ ಮಹಾರಾಷ್ಟ್ರ ಗೌರ್ಮೆಂಟ್ನವರು ಅವ್ರದ್ದು ಪ್ರಭಾತ್ ಸ್ಟುಡಿಯೋ ಅಂತಿತ್ತು, ಆ ಪ್ರಭಾತ್ ಸ್ಟುಡಿಯೋನೇ ಅವರು ಫಿಲಮ್ ಇನ್ಸ್ಟಿಟ್ಯೂಟ್ನವ್ರಿಗೆ ಕೊಟ್ಟರು. ಅವರು ಅಲ್ಲಿ ಮಾಡಿದ್ರು. ಇದೇ ರೀತಿ ಮೈಸೂರಲ್ಲಿ ಖಡಕ್ ಕಂಪ್ನಿಯವರು ಮೈಸೂರದು ವಾಟರ್ ಭಾಳ ಚೆನ್ನಾಗಿದೆ ಅಂಥೇಳಿ ಫಿಲಮ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಯೂನಿಟ್ನ KRS ಹತ್ರ ಹಾಕಿದರು. ನಮ್ಮಲ್ಲಿ ರಾಜಕಾರಣಿಗಳು ಹೀಗೇನೆ
ಅದಕ್ಕೆ ನಿರ್ಲಕ್ಷ್ಯ ಮಾಡಿ ಅದು ಊಟಿಗೆ ಹೋಯಿತು. ಹೀಗೆ ಪ್ರತಿಯೊಂದು ನಾವು ಒಳ್ಳೊಳ್ಳೆದನ್ನೆಲ್ಲ ನಾವು ಕಳ್ಕೊಂಡು ಬಂದಿದ್ದೀವಿ. ಅದಕ್ಕೆ 70 ವರ್ಷ ಆದರೂ ನಾವು ಇನ್ನೂ ಒಂದು ಫಿಲಮ್ ಸಿಟಿ ಮಾಡೋಕ್ಕಾಗಿಲ್ಲ. ಇದು ತೋರಿಸುತ್ತೆ ಹೇಗಿದೆ ನಮ್ಮ ರಾಜ್ಯದಲ್ಲಿ. 500 ಎಕರೆ ಕೊಟ್ಟು ದೇವರಾಜ ಅರಸು ಅವರು 70ನೇ ಇಸ್ವಿಲಿ ಅದನ್ನು ಒಂದು ಕಾರ್ಯರೂಪಕ್ಕೆ ತರೋಕ್ಕಾಗಲಿಲ್ಲ. ಯಾರನ್ನ ಬ್ಲೇಮ್ ಮಾಡಬೇಕು ಗೊತ್ತಾಗಲ್ಲ. ಇಂಡಸ್ಟ್ರಿಯವರಂತೂ ಪಾಪ ಯಾವಾಗ್ಲೂ 70 ವರ್ಷದಿಂದ ಫಿಲಮ್ ಸಿಟಿ ಆಗಬೇಕು ಅಂತ. ಈಗ ಅದಕ್ಕೆ ಒಂದು ಒಳ್ಳೆ ಗಳಿಗೆ ಕೂಡು ಬಂದಿದೆ ಅಂತ ಕಾಣುತ್ತೆ. ಸಿದ್ದರಾಮಯ್ಯನವ್ರಿಗೆ ಇರೋವ್ರಿಗೆ ಮಾತ್ರನೇ ನಂಬಿಕೆ ನನಗೆ. ಸಿದ್ದರಾಮಯ್ಯನವ್ರು ಹೋದ್ಮೇಲೆ ಮತ್ತೇನಾಗುತ್ತೋ ಗೊತ್ತಿಲ್ಲ ಫಿಲಮ್ ಸಿಟಿ. ಆದ್ದರಿಂದ ಹೀಗೆ ಇವತ್ತು ಚಿತ್ರರಂಗದಲ್ಲಿ ಹಲವಾರು ವಿಷಯಗಳಿದೆ. ಒಟ್ಟಿನಲ್ಲಿ ಇವತ್ತು ಸುಮಾರು 200 ಪಿಕ್ಚರ್ 250 ಪಿಕ್ಚರ್ ನಾವು ತೆಗಿತಾ ಇದ್ದೀವಿ. ಅದರಲ್ಲಿ 2, 4, 5 ಮಾತ್ರ ದುಡ್ಡನ್ನು ಕಲೆಕ್ಟ್ ಮಾಡ್ತಿದ್ದೆ. ಮಿಕ್ಕಿದ್ದೆಲ್ಲರಿಗೂ ಇವತ್ತಿಂದ ಎಲ್ಲಿವರೆಗೂ ಬಂದ್ಬಿಟ್ಟಿದೆ ಅಂದರೆ, ಒಬ್ಬ ಆ್ಯಕ್ಟ್ರು ನನ್ನ ಪಿಕ್ಚರ್ ಚೆನ್ನಾಗಿದೆ ನೋಡ್ತಾ ಇಲ್ಲ ಅಂತ ಆಡೋ ವಿಡಿಯೋ ಕೂಡ ಬರೋ ಥರ ಆಗೋಗ್ಬಿಟ್ಟಿದೆ ಈಗ ಬರ್ತಾ. ಇದು ಯಾತಕ್ಕೆ ಹಿಂಗೆ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಜನರು ತಪ್ಪು ಅಂತ ಹೇಳೋಕ್ಕೆ ಆಗಲ್ಲ. ಯಾಕೆಂದರೆ ಜನರು ಅವರು ಈ ಕನ್ಸ್ಯೂಮರ್ ಥರ, ಅವ್ರಿಗಿರೋ ರೈಟ್ ಅವ್ರಿಗಿದ್ದಿದೆ. ಅವ್ರಿಗೇನು ಒಳ್ಳೇದನ್ನು ಬೇಕು ಅವ್ರು 1000 ರೂಪಾಯಿ ಕೊಟ್ಟು ನೋಡ್ತಾರೆ. ಚೆನ್ನಾಗಿಲ್ಲ ಅಂದರೆ ಫ್ರೀಯಾಗಿ ಬಂದರೂ ನೋಡೋದಿಲ್ಲ. ಅದರಿಂದ ನಮ್ಮ ಜವಾಬ್ದಾರಿ ನಾವು ಯಾವ ರೀತಿ ಚಿತ್ರಗಳು ಮಾಡಬೇಕು, ಯಾವ ರೀತಿ ಅವ್ರಿಗೊಂದು ಇಂಟ್ರೆಸ್ಟ್ನ ಹುಟ್ಟಿಸ್ಬೇಕು. ಅದರಲ್ಲಿ ನೀವು ಮಾಧ್ಯಮದವರು ತುಂಬ, ಯಾಕೆಂದರೆ ಫಸ್ಟು ನೀವೇ ಒಂದು ಸಿನಿಮಾ ಬಗ್ಗೆ ಏನು ಅಂತ ಅದರ ಒಂದು ತುಣುಕನ್ನು ತೋರಿಸಿ ಅದನ್ನು ಒಂದು ವಿಶ್ಲೇಷಣೆ ಮಾಡಿ ಜನಕ್ಕೆ ಥಿಯೇಟ್ರಿಗೆ ಬರೋಕ್ಕೆ ನೀವು ಭಾಳ ಮುಖ್ಯ ಆಗ್ತೀರ. ಪಾಪ ನೀವು ಕನ್ನಡ ಚಿತ್ರದವ್ರಿಗೆ ಬೇಕಾದಷ್ಟು ಕನ್ಸೆಷನ್ ಕೊಟ್ಟಿದ್ದೀರ. ಆದರೂ ನಮ್ಮಲ್ಲಿ ಎಲ್ಲೋ ಎಡುತ್ತಾ ಇದ್ದೀವಿ. ಇದು ಏನು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಟಿಕೆಟ್ ಪ್ರೈಸ್ದು ಒಂದು ವಿಷಯ ಇತ್ತು. ಟಿಕೆಟ್ ಪ್ರೈಸ್ದು ಈಗ ಆಲ್ರೆಡಿ ಕೋರ್ಟಲ್ಲಿ ಇದ್ದು, ಏನು 23ನೇ ತಾರೀಕಿಗೆ ಇದೆ. ಈವನ್ ಸುಪ್ರೀಂ ಕೋರ್ಟ್ ಜಡ್ಜು ಕೇಳಿದ್ದಾರೆ, ಏನ್ರಿ 700 ರೂಪಾಯಿ 600 ರೂಪಾಯಿ ಪಾಪ್ಕಾರ್ನ್ ಇಟ್ಟರೆ, ನೀರಿಗೆಲ್ಲ 600 ಇಟ್ಟರೆ ಯಾರು ಬರ್ತಾರೆ ಅನ್ನೋ ಥರದಲ್ಲಿ. ಸೊ ಚೀಪೆಸ್ಟ್ ಎಂಟರ್ಟೈನ್ಮೆಂಟ್ ಇನ್ ದಿ ವರ್ಲ್ಡ್ ಅನ್ನೋದು ಸಿನಿಮಾನೇ. ಸ್ಟಾರ್ಟ್ ಆಗಿದ್ದೇ ಒಂದೊಂದು ಕಾಯಿನ್ಗೋಸ್ಕರ ಸಿನಿಮಾನ ತೋರಿಸೋದು. ಅದು ಇವತ್ತು ಇಷ್ಟೊಂದು ಇದಾಗಿ ನಮ್ಮ ಚಿತ್ರಗಳು ಸೋಲ್ತಾ ಇದೆ, ಮೆಜಾರಿಟಿ ಸೋಲ್ತಾ ಇದೆ. ಈಗ ಅದರಲ್ಲಿ ನಾವು ಕಾಂತಾರ ವಿ ಶುಡ್ ಅಪ್ರಿಷಿಯೇಟ್, ಬಿಕಾಸ್ ಒಬ್ಬ ಡೈರೆಕ್ಟ್ರೇ ಆ್ಯಕ್ಟ್ರಾಗಿ ಅದರಲ್ಲಿ ಯಾವ ಹೀರೋ ಸಪೋರ್ಟ್ ಇಲ್ಲ. ಈಗ ಬೇರೆ ಒಬ್ಬ ಪಾಪ್ಯುಲರ್ ಹೀರೋ ಇದ್ದು ಸಿನಿಮಾ ಹೋಗೋಕ್ಕೂ ಡೈರೆಕ್ಟ್ರೇ ಹೀರೋ ಆಗಿ ಮಾಡಿರೋದು ರಿಷಬ್ ಶೆಟ್ಟಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅಂದರೆ ಸಿನಿಮಾಗೆ ಇಂಥ ಫಾರ್ಮುಲಾನೇ ಇರಬೇಕು ಅಂತಿಲ್ಲ, ಒಳ್ಳೆಯದನ್ನು ಅಷ್ಟು ಚೆನ್ನಾಗಿ ಆರಿಸ್ಕೋತಾರೆ ಜನ. ಅದಕ್ಕೆ ಒಬ್ಬರು ಫ್ರೆಂಚ್ ರೈಟರ್ ಹೇಳ್ತಾರೆ, ಆಡಿಯನ್ಸ್ ಆರ್ ಆಲ್ವೇಸ್ ಕರೆಕ್ಟ್, ನಾವು ವಿ ಆರ್ ಮಿಸ್ಸಿಂಗ್ ಸಮ್ವೇರ್ ಸಮಥಿಂಗ್ ಅಂತ. ಹಾಗೆ ಈಗ ನೋಡಿ, 900 ಕೋಟಿ ಮಾಡಬೇಕು ಅಂದರೆ ಬರೀ ಒಬ್ಬ ಆ್ಯಕ್ಟ್ರು ಡೈರೆಕ್ಟ್ರು ಬೇಸು ಕತೆ. ಆ ಕತೆ ನಮ್ಮ ಮಣ್ಣಿನ ಕತೆ. ಆದ್ದರಿಂದ ಎಲ್ಲೇ ಚಿತ್ರಗಳು ಮಾಡುವಾಗ ನಮ್ಮ ಲೋಕಲ್ ಇನ್ಸಿಡೆಂಟ್ಗಳು ಎಷ್ಟಿರುತ್ತೆ ಅದು ತುಂಬ ಹೆಲ್ಪ್ ಆಗುತ್ತೆ. ಈಗ ಈ ಚಿತ್ರದಲ್ಲಿ ನಾವು ಎಲ್ಲನೂ ಪ್ರತಿಯೊಂದುವೇ ಎಲ್ಲೆಲ್ಲಿ ಟೆರರಿಸ್ಟ್ಗಳಿದ್ದರು, ಈ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲಿಂದ ಬಂದಿದ್ದರು, ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೆ ಬಂದಿದ್ದಾಗ ಹೇಗೆ ಉಳ್ಕೊಂಡು ಟೆರರಿಸಮ್ಗೆ ಕೈ ಹಾಕಿದ್ರು, ಬೆಂಗಳೂರಲ್ಲಿ ಎಲ್ಲೆಲ್ಲ ಅಟೆಂಪ್ಟ್ ಮಾಡಿದ್ರು, ಹೇಗೆ ಫಾಯಿಲ್ ಆಯಿತು ಅದೆಲ್ಲ, ಆ ರೀತಿ ಹಲವಾರು ವಿಷಯಗಳನ್ನ ಈ ಚಿತ್ರದಲ್ಲಿ ಪ್ರಯತ್ನ ಪಟ್ಟಿದ್ದೀನಿ. ನಿಮಗೆ ಇಷ್ಟರಲ್ಲೇ ತೋರಿಸ್ತೀನಿ. ಸೊ ಎಲ್ಲ ನಿಮ್ಮ ಸಹಕಾರ ಕೊಟ್ಟು ಇವತ್ತು ಒಳ್ಳೆಯ ಚಿತ್ರಗಳಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಮತ್ತು ಜನ ಥಿಯೇಟ್ರಿಗೆ ಬರೋಂಗೆ ಆಗಬೇಕು. ಎಸ್ಪೆಷಲಿ ಈ ಚಿತ್ರಕ್ಕೆ ನನಗನ್ಸುತ್ತೆ ಮಕ್ಕಳು ಫ್ಯಾಮಿಲಿ ಪೂರ ಬರ್ತಾರೆ. ಯಾಕೆಂದರೆ ಮಕ್ಕಳ ಅಡ್ವೆಂಚರ್ನ ನೋಡಿದ್ರೆ ಐ ಥಿಂಕ್ ಒಂದು 15-20 ವರ್ಷದಲ್ಲಿ ಯಾವ ಅಡ್ವೆಂಚರ್ ಫಿಲಮ್ಸೇ ಬಂದಿಲ್ಲ ಅಂತ ಕಾಣುತ್ತೆ ಮಕ್ಕಳಿಗೆ. ಆ ಥರದ್ದೊಂದು ಪ್ರಯತ್ನ ಮಾಡಿದ್ದೀರಿ. ಸೇಮ್ ನಮ್ಮ ನಾಗರಹೊಳೆ ನಲ್ಲಿ ಯಾವ ರೀತಿ ಮಾಡಿದ್ದೆ ಅದೇ ಕಾನ್ಸೆಪ್ಟ್ ಮೇಲೆ ಮಾಡಿದೆ. ಡಿಜಿಟಲ್ ನಾನು ಹೇಳೋದೇ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಮಿಚಲ್ ಕ್ಯಾಮ್ರಾದಿಂದ 50-60 ವರ್ಷದಿಂದ ನೋಡ್ಕೊಂಡ್ಬಂದಿದ್ದೀನಿ. ಫಿಲಮ್ ಈಸ್ ಫಿಲಮ್, ಡಿಜಿಟಲ್ ಈಸ್ ವೆರಿ 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 ಡಿಫಿಕಲ್ಟ್. ಆಮೇಲಿಂದ ಈಗ ನೋಡಿ, ಮೊನ್ನೆ
ಪಾಪ ಅವ್ರು ಅಷ್ಟು ಖರ್ಚು ಮಾಡಿ ವಾರಣಾಸಿ ಪಿಕ್ಚರ್ದು ಟ್ರೈಲರ್ಗೆ ಮಾಡಿದಾಗ ಅರ್ಧ ಗಂಟೆ ಮೊದಲೇ ಯಾರು ಡ್ರೋನ್ನಲ್ಲಿ ತೆಗೆದುಬಿಟ್ಟು ಪೈರಸಿ ಮಾಡಿಬಿಟ್ಟಿದ್ದಾರೆ. ನೆಗೆಟಿವ್ನಲ್ಲಿ ಪೈರಸಿನೇ ಇರಲಿಲ್ಲ, ನಮ್ಮ ಕೈಲಿ ಇರ್ತಿತ್ತು ಸೇಫ್ಟಿಯಾಗಿ ನೆಗೆಟಿವ್. ಇವಾಗ ಹಂಗಲ್ಲ, ಎಲ್ಲೆಲ್ಲಿಂದ ಹೋಗುತ್ತಾ ಗೊತ್ತಾಗಲ್ಲ. ಎಡಿಟಿಂಗ್ ರೂಮಿಂದ ಹೋಗುತ್ತಾ, ಇಲ್ಲ ಕ್ಯಾಮ್ರಾ ಶೂಟ್ ಮಾಡುವಾಗ ಅವನ್ನ ಇದು ಮಾಡಿಬಿಡ್ತಾನೆ, ಸೇಫ್ಟಿನೇ ಇಲ್ಲ. ಇವತ್ತು ನಿನ್ನೆ ಎಲ್ಲೋ ಈಗ ಸೆಂಟ್ರಲ್ ಗೌರ್ಮೆಂಟ್ನವರು ಪೈರಸಿಗೆ ಏನೇನೋ ಕಾನೂನು ತಂದಿದ್ದಾರೆ. ಎಲ್ಲಿದೆ ಕಾನೂನು? ಮಧ್ಯಾಹ್ನ ರಿಲೀಸ್ ಆದರೆ ಸಾಯಂಕಾಲ ಟೆಲಿಗ್ರಾಮಲ್ಲಿ ಹೊಸ ಪ್ರಿಂಟ್ಗಳು, ಈವನ್ ಕಾಂತಾರಾಗೂ ಅದು ಆಗಿತ್ತು ಅಂತ ಹೇಳೋದು ಪ್ರತಿಯೊಬ್ಬರು ಫ್ರೇಸ್. ಹಾಂ, ಏನು ಮಾಡೋಕ್ಕಾಗ್ತಿಲ್ಲ, ಕಷ್ಟ ಇತ್ತು. ಡೈರೆಕ್ಟಾಗಿ ನಿಮಗೆ ಪ್ರಿಂಟ್ ಸಿಗ್ತಿರ್ಲಿಲ್ಲ, ಪೈರಸಿ ಪ್ರಿಂಟ್ ಸಿಗೋದು. ನಿಮ್ಗೆ ಅದು ಕಾಣಿಸ್ತಾ ಇರಲ್ಲ, ಮಧ್ಯ ಮಾತ್ರ ಬ್ರೈಟ್ ಆಗಿರೋದು, ಸೈಡೆಲ್ಲ ಬ್ಲ್ಯಾಕ್ ಇರೋದು, ಸೌಂಡ್ ಸರಿ ಇಡುತ್ತಿಲ್ಲ, ಈ ಥರ ಪ್ರಿಂಟ್ ಸಿಗ್ತದೆ. ಇವಾಗ ಹಂಗಲ್ವಲ್ಲ, ಥಿಯೇಟ್ರ್ ಶೂಟ್ ಮಾಡೋದು ಅದೇ ಒಂದು ಬಿಸ್ನೆಸ್ ಇತ್ತು. ಥಿಯೇಟ್ರ್ಗಳಲ್ಲಿ ರಾತ್ರಿ 10,000 20,000 ಇವನಿಗೆ ಆಪ್ರೇಟರ್ ಕೊಟ್ಬಿಟ್ಟು ಪ್ರಿಂಟ್ ತೊಗೊಂಡೋಗಿದ್ದಾನೆ, ಅದನ್ನ ಪೈರಸಿ ಮಾಡ್ಕೊಂಬೋದು. ಈ ಥರದ್ದೆಲ್ಲ ಇತ್ತು. ಬಟ್ ಸೆಂಟ್ರಲ್ ಗೌರ್ಮೆಂಟ್ನವ್ರು ಮಾಡಿದ್ದಾರೆ, ಬಟ್ ಅದೇನು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಈ ಮೊನ್ನೆ ಕೂಡ 25,000 to 35,000 crores ಇಂಡಸ್ಟ್ರಿಗೆ ಲಾಸ್ ಆಗ್ತಾ ಇದೆ ಪೈರಸಿನಲ್ಲಿ. ಯಾರು ನೋಡ್ತಾ ಇಲ್ಲ, ಅದು ಫೈಟ್ ಮಾಡೋಕ್ಕಾಗ್ತಾ ಇಲ್ಲ. ಐ ಥಿಂಕ್ ನಾವು ಡಿಫೀಟೆಡ್ ಅಂತ ಕಾಣುತ್ತೆ ಇದರಲ್ಲಿ. ಅವರ ಇದ್ರ ಮುಂದೆ, ಟೆಕ್ನಾಲಜಿ ಮುಂದೆ ಐ ಥಿಂಕ್ ನಮ್ಮ ಹತ್ರ ಯಾವ ಟೆಕ್ನಾಲಜಿ ಅದನ್ನು ಉಳಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಇನ್ನೊಂದು 2 ವಾರದಲ್ಲಿ ನಂಗೆ ಸೆನ್ಸಾರ್ ಸರ್ಟಿಫಿಕೇಟ್ ಬಂದ್ಬಿಟ್ರೆ ನಾಳಿದ್ದು ಅನೌನ್ಸ್ ಮಾಡ್ತೀನಿ, ಶುಕ್ರವಾರ. ಇಲ್ಲ, ಕೊಡ್ತಾರೆ, ಅದೆಲ್ಲ ಇಲ್ಲ, ಅದು ಆಗುತ್ತೆ. ನಾನು ಅದನ್ನು ಇಲ್ಲ, ಈಗ 28ಕ್ಕೆ ಬರಬೇಕು ಅಂತ ನಾನು ಇನ್ನೂ ಅದು, ಯಾಕಂದರೆ ಸೆನ್ಸಾರ್ ಸರ್ಟಿಫಿಕೇಟ್ ಕೈಗೆ ಬರಬೇಕು, ಬಂದ ತಕ್ಷಣ ಅನೌನ್ಸ್ ಮಾಡ್ತೀನಿ. ನಾನು ದೊಡ್ಡ ಪಿಕ್ಚರ್ಗಳಿಗೆ ಜೊತೆಗೆ ಬರೋದೇ ಇಲ್ಲ, ಅದಕ್ಕೆ ಮೊದಲೇ ಬಂದ್ಬಿಡ್ತೀನಿ ನಾನು. 150 ಮೇಲೆ, 150 ಮೇಲೆ. ಆಮೇಲೆ ತಮಿಳು, ತೆಲುಗು, ಹಿಂದಿ ಡಬ್ಬಿಂಗ್ ಕೂಡ ಆಗೋಗ್ಬಿಟ್ಟಿದೆ. ಯಾರೋ ಬಂದು ತಗೊಂಡು ಡಬ್ಬಿಂಗ್ ಮಾಡ್ತಾ ಇದ್ದಾರೆ. ಡಬ್ಬಿಂಗು ಮುಗಿದೋಗಿದೆ, ಡಬ್ಬಿಂಗು ರಿಲೀಸ್ ಮಾಡ್ತೀನಿ.